ಕರ್ತವ್ಯ ಪ್ರಜ್ಞೆ ನಿಷ್ಠೆ ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿ ಸೌಲಭ್ಯಗಳನ್ನು ಸಮರ್ಪಕವಾಗಿ ಒದಗಿಸಿ ಶಾಸಕ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್. ಕೂಡ್ಲಿಗಿ ತಾಲೂಕು ಸಾರ್ವಜನಿಕ ಆಸ್ಪತ್ರೆಯಲ್ಲಿನ ಸಮಸ್ಯೆಗಳ ಕುರಿತಾದ ಗಂಭೀರ ದೂರುಗಳು ಬಂದ ಹಿನ್ನೆಲೆಯಲ್ಲಿ ಮತ್ತು ಸಂಬಂಧಪಟ್ಟ ವರದಿ ಮಾಧ್ಯಮಗಳಲ್ಲಿ ವರದಿ ಪ್ರಸಾರವಾದ ಹಿನ್ನೆಲೆಯಲ್ಲಿ ಕ್ಷೇತ್ರದ ಶಾಸಕ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ ರವರು ಸಾರ್ವಜನಿಕ ಆಸ್ಪತ್ರೆಗೆ ದಿಢೀರ್ನೆ ಭೇಟಿ ನೀಡಿ ಪರಿಶೀಲನೆ ಮಾಡಿದರು. ಆಸ್ಪತ್ರೆಯ ಎಲ್ಲ ವಿಭಾಗಗಳಿಗೆ ತೆರಳಿ ಮಾಹಿತಿಯನ್ನು ಪಡೆದುಕೊಂಡರು. ಕೊಠಡಿಗಳಿಗೆ ತೆರಳಿ ಅಲ್ಲಿನ ವೈದ್ಯರ ಹಾಗೂ ಸಿಬ್ಬಂದಿಯವರು ನಿರ್ವಹಿಸುತ್ತಾ ಇರುವ ಕರ್ತವ್ಯ ಮತ್ತು ಕಾರ್ಯವೈಖರಿ ಹಾಗೂ ವಸ್ತು ಸ್ಥಿತಿಯನ್ನ ವೀಕ್ಷಣೆ ಮಾಡಿದರು. ಜಿಲ್ಲಾ ವೈದ್ಯಾಧಿಕಾರಿಗಳು ಹಾಗೂ ಆರೋಗ್ಯ ಇಲಾಖೆಯ ಉನ್ನತಾಧಿಕಾರಿಗಳು ತಾಲೂಕು ಆರೋಗ್ಯಾಧಿಕಾರಿಗಳೊಂದಿಗೆ ಚರ್ಚೆ ಮಾಡಿದರು. ದೂರುಗಳು ಮತ್ತು ಲೋಪವಾಗಿರುವ ಕುರಿತು ಮಾಧ್ಯಮಗಳಲ್ಲಿ ಪ್ರಸಾರವಾದ ವರದಿಗೆ ಸಂಬಂಧಪಟ್ಟಂತೆ ವಸ್ತು ಸ್ಥಿತಿ ಹಾಗೂ ಜರುಗಿದೆ ಎನ್ನಲಾದ ಪ್ರಸಂಗಕ್ಕೆ ಸಂಬಂಧಪಟ್ಟಂತೆ ಪರಾಮರ್ಶೆ ಸಭೆಯನ್ನ ಶಾಸಕರು ನಡೆಸಿದರು. ವೈದ್ಯಾಧಿಕಾರಿಗಳು, ವೈದ್ಯರು ಹಾಗೂ ಆರೋಗ್ಯ ಸಿಬ್ಬಂದಿಯವರ ಜೊತೆ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಖುದ್ದು ಮಾಹಿತಿಯನ್ನು ಪಡೆದು ಚಿಂತನ ಮಂಥನ ಸಭೆ ಮಾಡಿದರು. ಶಾಸಕರು ಈ ಸಂದರ್ಭದಲ್ಲಿ ಮಾತನಾಡಿ, ಆಸ್ಪತ್ರೆಗೆ ಚಿಕಿತ್ಸೆ ಅರಸಿ ಆಗಮಿಸುವ ಪ್ರತಿ ರೋಗಿಗಳಿಗೆ ಒಂದು ವೈದ್ಯಾಧಿಕಾರಿಗಳು, ವೈದ್ಯರು ಮೊದಲುಗೊಂಡು ಎಲ್ಲ ಸಿಬ್ಬಂದಿಯವರು ಕರ್ತವ್ಯ ಪ್ರಜ್ಞೆ ನಿಷ್ಠೆ ನಿರ್ವಹಿಸಬೇಕಾಗಿದೆ. ಆಸ್ಪತ್ರೆಗೆ ಆಗಮಿಸುವ ಪ್ರತಿ ರೋಗಿಯನ್ನ ನಿಮ್ಮ ಮನೆಯ ಸದಸ್ಯರಂತೆ ಭಾವಿಸಿ ಅವರಿಗೆ ಒಂದು ಚಿಕಿತ್ಸೆ ನೀಡಬೇಕಾಗಿದೆ ಅಂತ ಹೇಳಿದರು. ಇನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿರುವ ಬಗ್ಗೆ ಸೂಕ್ತ ಸಾಕ್ಷ್ಯಾಧಾರಗಳ ಸಮೇತ ದೂರು ಬಂದಲ್ಲಿ ಅಂತಹ ಬೇಜವಾಬ್ದಾರಿ ಅಧಿಕಾರಿಗಳ ವಿರುದ್ಧ ತಕ್ಷಣವೇ ಕ್ರಮವನ್ನು ಕೈಗೊಳ್ತೇನೆ ಎನ್ನುವಂಥ ಭರವಸೆಯನ್ನು ನೀಡಿದರು. ಇನ್ನು ಸಿಬ್ಬಂದಿ ಕೂಡಲೇ ನನ್ನ ಗಮನಕ್ಕೆ ತನ್ನಿ, ಅದನ್ನು ನಾನು ಸರಿಪಡಿಸ್ತೇನೆ. ವೈದ್ಯಕೀಯ ಸಿಬ್ಬಂದಿಗಳಿಗೆ ಕಿಡಿಗೇಡಿಗಳಿಂದ ಕಿರುಕುಳ ಇತ್ಯಾದಿ ತೊಂದರೆ ಆದರೆ ಸಿಬ್ಬಂದಿ ಕೂಡಲೇ ನನ್ನ ಗಮನಕ್ಕೆ ತನ್ನಿ, ಅದನ್ನು ನಾನು ಸರಿಪಡಿಸ್ತೇನೆ ಅಂತ ಅಭಯವನ್ನು ನೀಡಿದರು. ಸಿಬ್ಬಂದಿಗಳ ಕೊರತೆ, ಆಸ್ಪತ್ರೆಯಲ್ಲಿನ ವೈದ್ಯಕೀಯ ಸೌಲಭ್ಯಗಳು ಮತ್ತು ಔಷಧಿ ಮಾತ್ರೆಗಳು ಕೊರತೆ ಇಲ್ಲದಂತೆ ನೋಡಿಕೊಳ್ಳಬೇಕು. ರೋಗಿಗಳಿಗೆ ಗುಣಮಟ್ಟದ ಆಹಾರವನ್ನು ಮೆನು ಪ್ರಕಾರವೇ ನೀಡಬೇಕು. ಆಸ್ಪತ್ರೆಗೆ ಹೆಚ್ಚಾಗಿ ಬಡವರು, ಗ್ರಾಮೀಣ ಕೂಲಿ ಕಾರ್ಮಿಕರು ಬರ್ತಾರೆ, ಆದ್ದರಿಂದ ಅವರಿಗೆ ಉತ್ತಮ ಸೇವೆ ನೀಡುವುದು ವೈದ್ಯರ ಜವಾಬ್ದಾರಿಯಾಗಿದೆ ಅಂತ ಹೇಳಿದರು. ಈ ಸಭೆಯಲ್ಲಿ ಆರೋಗ್ಯ ಇಲಾಖಾ ಉನ್ನತಾಧಿಕಾರಿಗಳು, ಜಿಲ್ಲಾ ಆರೋಗ್ಯ ವೈದ್ಯಾಧಿಕಾರಿಗಳು, ತಾಲೂಕು ವೈದ್ಯಾಧಿಕಾರಿಗಳು, ಪೊಲೀಸ್ ಠಾಣಾಧಿಕಾರಿಗಳು ಹಾಗೂ ಆಡಳಿತಾಧಿಕಾರಿ, ಆಸ್ಪತ್ರೆಯ ವೈದ್ಯಾಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗದವರು ಹಾಜರಿದ್ದರು. ಪಟ್ಟಣ ಪಂಚಾಯತ್ ಅಧ್ಯಕ್ಷ ಕಾವಲ್ಲಿ ಶಿವಪ್ಪ ನಾಯಕ್ ಸೇರಿದಂತೆ ವಿವಿಧ ಜನಪ್ರತಿನಿಧಿಗಳು, ನಾಗರಿಕರು, ಮುಖಂಡರು, ಮಾಧ್ಯಮದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವರದಿ ವಿಜಯ ಋಷಭೇಂದ್ರ, ಕೂಡ್ಲಿಗಿ. ಹಂಗಾಗಿ ಸ್ವಲ್ಪ ಒಂದು ಥರ ಅಂದರೆ ಆದಾಗ ಯಾರಿಗೆ ಬೇಕಾದ್ರೂ ಕೇಳ್ತಾರೆ ಜನಗಳ ಅಭಿಪ್ರಾಯ. ನಾವು ಅದನ್ನು ತಪ್ಪಾಗಿ ಕೇಳೋಕ್ಕಾಗೋದಿಲ್ಲ. ಈಗ ನಾವೇನು ಮಾಡ್ತಿದ್ವಿ ಅನ್ನೋದು ಈಗ ಪ್ರಶ್ನೆ ಗೊತ್ತಾಯ್ತು. ಈಗ ಅಲ್ಲಿ ಹೇಳ್ತಾ ಇರೋದು ಏನಂತಂದರೆ 10 ನಿಮಿಷ 15 ನಿಮಿಷ ಅಲ್ಲಿ ಮಾತ್ರ, ಬೇರೆ ಕಡೆ ಕರೆಂಟ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇದು ಎಷ್ಟು ಸತ್ಯ? ಬೇರೆ ಕಡೆ ಕರೆಂಟ್ ಇತ್ತ? ಬೇರೆ ಕಡೆ ಅಂದರೆ ಲೇಬರ್ ರೂಮಲ್ಲಿ ಇದೆ ಸರ್, ಇದೆ ಸರ್. ಸೊ ಹಂಗಾಗಿ ಅಲ್ಲಿ ಅವ್ರ ಬೆಲೆ ಸರ್, ಅಲ್ಲಿ ಅವ್ರ ಬೆಲೆ. ಸೊ ಆ ವಾರ್ಡಲ್ಲಿ ಇದೆ ಸರ್, ಅವ್ರ ಬೆಲೆ. ಸೊ ಹಂಗಾಗಿ ಅವರು ಬೇರೆ ಕಡೆ ಇದೆ, ಈ ಕಡೆ ಇಲ್ಲ ಅಂತ. ಯಾರು ಇವೆಲ್ಲ ಏನಾಯ್ತು ಸರ್? ಕರೆಂಟ್ ಇತ್ತು ಸರ್, ಆ್ಯಕ್ಚುಲಿ ಕರೆಂಟ್ ಇತ್ತು ಸರ್. ಕರೆಂಟ್ ಹೋಗಿದ್ದೇನು ಇನ್ಫಾರ್ಮೇಷನ್ ನಮಗೇನು ಬಂದಿಲ್ಲ ಸರ್. ಏನು ಅಲ್ಲಿ ಒಂದೇ ಹೋಗಿದ್ದ ಅನ್ನೋದು ಪ್ರಾಬ್ಲಮ್ ಇರಬೇಕು ಸರ್, ಅಲ್ಲೇ ಹೋಗಿರ್ಬೇಕು. ಬೆಳಿಗ್ಗೆ ತೆಗೆದು ಏನು ಗೊತ್ತಿಲ್ಲ, ಟಿವಿ ನೋಡೋ ತೆಗೆದು ಗೊತ್ತಿಲ್ಲ. ಅಲ್ಲಿನಾಗಿನ ನಮ್ಗೆ ಆಸ್ಪತ್ರೆಗೆ ಹೇಳ್ತಾರೆ ಬೆಳಿಗ್ಗೆ ರಿಸೀವ್ ಆಗಿ ಮನೆಗೆ ಹೋಗೋ ತನಕ ಇದು ನೋಡಿದ್ರೆ ನಮ್ಮ ಆಸ್ಪತ್ರೆಯಲ್ಲಿ ಯಾವುದೇ ಘಟನೆಗಳಾಗಿಲ್ಲ. ನನಗೂ ಸ್ಟೇಟ್ ಪ್ರೆಸ್ನಲ್ಲಿ ಫೋನ್ ಮಾಡಿದಾಗ ನನಗೆ ಗೊತ್ತಾಯಿತು. ನನಗೆ ಎಲ್ಲ ವಿಡಿಯೋ ಕಳಿಸಿದ್ರು, ಮತ್ತು ಎಕ್ಸ್ಕ್ಲೂಸಿವ್ ನಮ್ಮಲ್ಲಿ ಮಾತ್ರ ಅಂತೇಳಿ ಹಾಕಿದ್ರು. ಅವಾಗ ನಮಗೆ ಗೊತ್ತಾಯ್ತು ಏನು ಆಗಿದೆ. ಪಕ್ಕದ ರೂಮ್ಗಳಿಗೆಲ್ಲೂ ಇರಲಿಲ್ಲ. ಅವತ್ತು ನೈಟ್ ಡ್ಯೂಟಿ ಈಗ ಏನೇನು ಕೇಸಸ್ ಇತ್ತು ಸರ್ ಅಲ್ಲಿ? ಸರ್ 3 ಡೆಲಿವರಿ ಆಗಿದೆ ಸರ್. 12:45 4:20 ಸರ್, 6:40 ಡೆಲಿವರಿ ಆಗಿದ್ದಾವೆ. ಅಲ್ಲಿ ಏನೂ ಸಮಸ್ಯೆ ಆಗಿಲ್ಲ ಸರ್. ಮತ್ತು ಕ್ಯಾಶುಯಾಲಿಟಿಯಲ್ಲಿ ಶರೀಫ್ ಅಂತ ಇದ್ರು ಸರ್, ಅಲ್ಲಿನೂ ಏನು ಕರೆಂಟ್ ಹೋಗಿಲ್ಲ ಸರ್. ಅಲ್ಲೂ ಹೋಗಿತ್ತು ಸರ್, ಅಲ್ಲೇನೂ ಹೋಗಿಲ್ಲ ಸರ್. ಮೇಲೆ ಓಟಿಲಿ ಅಲ್ಲೂ ಹೋಗಿಲ್ಲ ಸರ್ ಕರೆಂಟ್, ಯಾಕೆಂದರೆ ಓಟಿಲಿ ನಾನೇ ಇದ್ದೆ ಅಲ್ಲಿ. ಮತ್ತು 2-3 ಕೇಸು ಓಟಿಲಿದ್ದೆ ಸರ್ ನಾನು. ಓಟಿ ಇರಲಿಲ್ಲ ಸರ್, ಓಟಿಲಿದ್ದೆ ನಾನು. ಅಲ್ಲಿನೂ ಏನು ಕರೆಂಟ್ ಹೋಗಿಲ್ಲ ಸರ್. ಮತ್ತು 1 ಗಂಟೆಗೆ ಒಂದು ಬ್ರೆತ್ಲೆಸ್ನೆಸ್ ಕೇಸು ಬಂದಿತ್ತು ಸರ್, ಅದು ಅನಿಮಿಕ್ ಇತ್ತು ಸ್ವಲ್ಪ.
MI ಕೇಸ್ ಬಂದಿತ್ತು, ಅವಾಗೆಲ್ಲ ರೆಫರ್ ಮಾಡಿದ್ದೀವಿ. ಅವಾಗೆಲ್ಲ ಕರೆಂಟ್ ಏನು ಹೋಗಿದ್ದಿಲ್ಲ ಸರ್. ಬಟ್ ಇನ್ ಬಿಟ್ವೀನ್ ಎಸ್ಕಾಮರ್ ಹತ್ರ ಮಾಹಿತಿ ತಗೊಳ್ಳಿ, ಬೆಳಗ್ಗೆ ಅರ್ಲಿ ಮಾರ್ನಿಂಗು ಆಯಿತಾ, ಅದು ಅಷ್ಟೇ 4:30 ಆಫ್ಟರ್ ನನಗೇನು ಇನ್ಫಾರ್ಮೇಷನ್ ಇಲ್ಲ ಕರೆಂಟ್. ಯಾಕೆಂದರೆ ಎಷ್ಟೊತ್ತು ಇದು ಆಗಿರೋದು ಅಲ್ಲಿ ಗೊತ್ತಿಲ್ಲ ಸರ್ ಒಂದು 15-20 ನಿಮಿಷ ಅಂತ. ಸರ್ ಅವರು 4 to 5 hours ಅಂತ ಹೇಳಿದ್ರು ಸರ್. ಈಗ ನೀವು Labor ಸರ್ Labor ಲೇಬರ್ 93 ಮೆಂಬರ್ಸ್ ಸ್ಟಾಫ್ ಇತ್ತು ಸರ್. ಅವರು 4 ಡೆಲಿವರೀಸ್ ಇತ್ತು. ಒಂದು ಡಿಸ್ಟ್ರಿಕ್ಟ್ ಅಂತ ರೆಫರ್ ಮಾಡಿ 3 ಡೆಲಿವರೀಸ್ ಕಂಟಿನ್ಯೂಸ್ ಆಗಿ ಸರ್. ನಾವು 8 to 8 ಅಲ್ಲೇ ಕಂಟಿನ್ಯೂ ಲೇಬರ್ ಉಂಟು. ಬಟ್ PNC ವಾರ್ಡಲ್ಲಿ ಬಂದ ತಕ್ಷಣ ಡ್ಯೂಟಿಗೆ ಕೇಸ್ ಎಲ್ಲ ನೋಡ್ಬಿಟ್ಟು ಏನೇನಿದೆ ಕೇಸು ಎಲ್ಲ ತೊಗೊಂಡು ಸ್ಟಡಿ ಮಾಡಿ ಅವ್ರಿಗೆಲ್ಲ ನೋಡಿ ಹೇಳಿ ನಮಗೆ ಏನೋ ಪ್ರಾಬ್ಲಮ್ ಆದರೆ ಲೇಬರ್ ರೂಮಲ್ಲೇ ಇತ್ತು, ಇಲ್ಲೇ ಪಕ್ಕದಲ್ಲೇ, ಅದೇ ದೂರ ಇಲ್ಲ ಸರ್. PNC ವಾರ್ಡಿಂದ ಲೇಬರ್ ರೂಮ್ ಹತ್ತಿರ ಇದೆ ಸರ್. ಇಲ್ಲೇ ಇತ್ತು ಲೇಬರ್ ರೂಮಲ್ಲಿ. ನಾವು ನಮ್ಗೆ ಇನ್ಫಾರ್ಮ್ ಮಾಡಿರಿ ಅಂತ ನಾವು ಹೇಳಿದ್ವಿ ಸರ್. ಅವರು 1 hour ಹೋಗಿದೆ ಅಂತ. 1 hour ಹೋದರೆ ನಾವು ಲೇಬರ್ ಹೆಂಗೆ ಹ್ಯಾಂಡಲ್ ಅದೇ ಹೇಳಿದ್ವಿ ಸರ್. ಆಮೇಲೆ ಮಸ್ಕಿಟೋ ಜಾಸ್ತಿ ಇರುತ್ತೆ ಸರ್. ನಿಮಗೆ ಗೊತ್ತಿತ್ತಾ ಇಲ್ಲ ಇಲ್ಲ ನಿಮ್ಗೆ ಯಾರು ನಮ್ಗೆ ಮಾಡಿಲ್ಲ ಸರ್. ಅವರು ನಾವು ಇನ್ನೊಬ್ರು ಹೇಳಿ ಇನ್ಫಾರ್ಮ್ ಇನ್ನೊಬ್ರು ಇನ್ಫಾರ್ಮ್ ಸರ್. ಸ್ಟಾಫ್ ಯಾರಿದ್ರು ಬೇರೆ ಅಲ್ಲಿ, ವಾರ್ಡ್ ಬಾಯ್ ಯಾರು ಇನ್ಚಾರ್ಜ್ ಅಲ್ಲಿ, ಆ ವಾರ್ಡ್ಗೆ ಯಾರಿದ್ರು? ಇಬ್ಬರು ಗ್ರೂಪ್ ಇದೆ ಸರ್ ವಾರ್ಡಿಗೆ ಅಂತ ಇಲ್ಲ ಸರ್. ಒಬ್ರು ಲೇಬರ್ ಅಟೆಂಡ್ ಮಾಡಬೇಕು, ಕ್ಯಾಜುವಲ್ ಇತ್ತು ಇಲ್ಲ, ಕೊಡಿ ಅಟೆಂಡೆನ್ಸ್ ರಿಜಿಸ್ಟರ್ ಕೊಡಪ್ಪ. ಅಟೆಂಡೆನ್ಸ್ ರಿಜಿಸ್ಟರ್ ಬನ್ನಿ. ಏನು ಶೆಡ್ಯೂಲ್ ಇಲ್ಲಿ ಸೂಪ್ರಿಟೆಂಡೆಂಟ್ ಯಾರು? ಬನ್ನಿ, ಮುಂದೆ ಬನ್ನಿ. ಏನಮ್ಮ ಅವತ್ತು ನೈಟ್ ನೀವು ಗ್ರೂಪ್ ಅಲ್ಲ, ಏನಾಗಿತ್ತು ಹೇಳು. ಹಾಂ, ಎಷ್ಟು ಗಂಟೆಗೆ? ಬೆಳಗ್ಗೆ 5 ಗಂಟೆ. 4:30 ಬಂದು ಲೇಬರ್ ಆಗಿತ್ತು. ನಾವು 2 hours ಅಬ್ಸರ್ವೇಷನ್ ಆದಮೇಲೆ ಪೋಸ್ಟ್ ಆಫೀಸ್ ಮಾಡ್ಕೊಂಡು ಅವ್ರು ಹೋಗಿದೆ ಸರ್. ಅಲ್ಲಿ ಹೋದ್ರೆ CCTV ಕರೆಂಟ್ ಫಂಕ್ಷನ್ ಅಲ್ಲಿ ಇದಾವೆ ಇಲ್ವಾ? CCTV ಫಂಕ್ಷನ್ ಅಲ್ಲಿ ಇದಾವೆ ಇಲ್ವಾ? ಇದೆ ಸರ್. ಹಾಂ? ಅಷ್ಟೇ ಇದೆ. CCTV ಚೆಕ್ ಮಾಡಿದ್ದೀರಾ? ಹಾಂ? ಈಗ CCTV ವರ್ಕ್ ಆಗ್ತದೆ ಇಲ್ವಾ? 1 month ವರೆಗೆ ರೆಕಾರ್ಡ್ ಶೀಟ್ ಇರುತ್ತೆ CCTV. ವರ್ಕ್ ಆಗ್ತಾ ಇಲ್ಲ ಅನ್ಸುತ್ತೆ. ಯಾಕಂದ್ರೆ ಲಾಸ್ಟ್ ಟೈಮ್ ನಾವು ಸರ್ ಅಲ್ಲಲ್ಲ, ಈಗ ಪೊಲೀಸರು ಕರೆಸಿರೋ ಉದ್ದೇಶ ಈಗ ಕಂಪ್ಲೇಂಟ್ ರಿಜಿಸ್ಟ್ರೇಷನ್ ಆಗುತ್ತೆ. ಇದರಿಂದ ಇದು ಸಮಗ್ರ ತನಿಖೆ ಆಗಬೇಕು. ಅರ್ಥ ಆಯ್ತಾ? ಈಗ ಅಗ್ಲೆಲ್ಲ ಬಂದು ನಾವು ಎಲ್ಲ ಒಳ್ಳೆಯವರು, ನೀವು ಒಳ್ಳೆಯವರು ಅನ್ನೋದು ಹೇಳ್ಕೊಂಡು ಕತೆ ಹೇಳೋಕ್ಕೆ ನಾವು ಬಂದಿಲ್ಲ. ಅರ್ಥ ಆಯ್ತಾ? ಇದು ಒಂದು ಪ್ರಾಪರ್ ಇನ್ವೆಸ್ಟಿಗೇಷನ್ ಆಗ್ಬೇಕು ಸರ್. ಈ KEB ಹತ್ರನೂ ವಿಚಾರಿಸಿ, ಮತ್ತೆ ಯಾರು ಇಲ್ಲಿ ಡ್ಯೂಟಿಲಿದ್ರು, ಯಾರು ಡ್ಯೂಟಿಲಿ ಆ ಟೈಮಲ್ಲಿ ಇದ್ರು, ಮತ್ತೆ ಯಾರದ್ದು ಇದು ಕೈವಾಡ ಅಲ್ಲ. ಈಗ ನಿಜ ಆಗಿದ್ರೆ ಪೇಷಂಟಿಗೆ ತೊಂದರೆ ಆಗಕ್ಕೆ ನಾವು ಯಾವ ಕಾರಣಕ್ಕೂ ಒಪ್ಪಲ್ಲ. ಅದೇನೋ ಆಗಿದ್ರೆ, ನಿಜ ಆಗಿದ್ರೆ ನಾವು ಒಪ್ಕೊಳ್ತೀವಿ, ಅದನ್ನ ಸರಿ ಮಾಡ್ತೀವಿ. ಹಾಸ್ಪಿಟ್ಲೆಲ್ಲ ಕಂಪ್ಲೀಟ್ ಓವರಾಲ್ ಮಾಡ್ತೀವಿ. ಬಟ್ ಇದು ಭಾಳ ಬೇರೆ ಬೇರೆ ವರ್ಷಗಳು ಬರ್ತವೆ. ಕರೆಂಟೇ ಹೋಗಿಲ್ಲ, ಅಲ್ಲಿ ಮಾತ್ರ ಹೋಗಿದೆ ಅಂತ ಹೇಳ್ತಾರೆ. ಮತ್ತೆ ಅಲ್ಲೆಲ್ಲ ಕೋಆಪರೇಟ್ ಮಾಡಿದ್ದಾರೆ, ಟಾರ್ಚ್ ಲೈಟ್ ಹಾಕಿ. ಅದು ವಿಡಿಯೋ ಮಾಡಿದಾರಲ್ಲ ಸರ್. ವಿಡಿಯೋದಲ್ಲಿ PNC ವಾರ್ಡಲ್ಲಿ MBC ಇದೆ ಹಿಂದ್ಗಡೆ, ಮುಂದದಲ್ಲಿ ಬೆಳಕು ಕಾಣಿಸ್ತಾ ಇದೆ ಸರ್. ಈಗ ಅಲ್ಲಿ 4 to 5 ಅಂದ್ರೆ ಬೆಳಕು ಹೆಂಗೆ ಕಾಣಿಸುತ್ತೆ, ಬೆಳಕು ಹೆಂಗೆ ಕಾಣಿಸುತ್ತೆ ಅಂತ ನಂಗೆ ಡೌಟ್ ಇದೆ. ನೀವು ನೋಡಿ ಅಲ್ಲ, ಈಗೆಲ್ಲ ನೀಟಾಗಿ ಈಗ FIR ರಿಜಿಸ್ಟ್ರೇಷನ್ ಆಗುತ್ತೆ. ಅರ್ಥ ಆಯ್ತಾ? ಕಂಪ್ಲೇಂಟ್ ರಿಜಿಸ್ಟರ್ ಆಗುತ್ತೆ. ಅದೆಲ್ಲ ನೀಟಾಗಿ ತನಿಖೆ ಮಾಡಿ. ಯಾಕೆಂದ್ರೆ ನಿನ್ನೆ ನಾನು ಹೆಲ್ತ್ ಮಿನಿಸ್ಟರ್ ಹತ್ರ ಮಾತಾಡ್ಬೇಕಾಯ್ತು, ಸೆಕ್ರೆಟರಿ ಹತ್ರ ಮಾತಾಡ್ಬೇಕಾಯ್ತು. ಆಯ್ತಾ? ಆರೋಗ್ಯ ಸಚಿವರು ನೋಡಲೇಬೇಕಾದ ಸ್ಟೋರಿ ಇದು. ಇಂಥ ಪರಿಸ್ಥಿತಿ ಇದೆ ಅಂತ ಹೇಳ್ಬಿಟ್ಟು ಎಲ್ಲ ಬರ್ತಾ ಇತ್ತು. ಏನಾದರೂ ಖಂಡಿತ ತಪ್ಪುಗಳು ನಡೆದಿದ್ರೆ ನಾವು ಸರಿ ಮಾಡ್ಕೊಳ್ತೀವಿ. ಅದು ಯಾವುದೇ ಕಾರಣಕ್ಕೂ ಯಾವುದೇ 4 ಗಂಟೆ ಇರಲಿ, 3 ಗಂಟೆ ಇರಲಿ, ಆಯಿತಾ? ಶನಿವಾರ ಇರಲಿ, ಭಾನುವಾರ ಇರಲಿ, ಅಮಾವಾಸ್ಯೆ ಇರಲಿ, ಹುಣ್ಣಿಮೆ ಇರಲಿ, ಯುಗಾದಿ ಇರಲಿ, ದೀಪಾವಳಿ ಇರಲಿ, ಡ್ಯೂಟಿ ಅಂದರೆ ಅಲ್ಲಿ ಡ್ಯೂಟಿ ಟೈಮಲ್ಲಿ ಯಾರು ಡೆಸಿಗ್ನೇಟೆಡ್ ಮೆಂಬರ್ ಇದ್ದಾರೆ ಅವ್ರು ಇರಬೇಕು. ಗ್ರೂಪ್ ಡಿ ಆಗಿರ್ಬೋದು, ಡಾಕ್ಟರ್ ಆಗಿರ್ಬೋದು, ನರ್ಸ್ ಆಗಿರ್ಬೋದು, ಅವ್ರ ಕೆಲಸ ಅದು ಮಾಡಬೇಕಾಗಿರೋದು, ಅದ್ರ ಕರ್ತವ್ಯ ಮಾಡಬೇಕು. ಹಾಸ್ಪಿಟ್ಲಲ್ಲಿ ಯಾವುದೂ ನಾವು ಕನ್ಸೆಷನ್ ಕೊಡೋದಿಲ್ಲ. ಅರ್ಥ ಆಯ್ತಾ? ಅವರು ಕೈ ಮೀರಿ ಈಗ ಕೆಲಸ ಮಾಡಿದ್ರು ಈ ಥರ ಅಪವಾದ ಬಂದಿದೆ ಅಂತಂದರೆ ಆಯಿತಾ, ಅದ್ರ ಬಗ್ಗೆ ಸೂಕ್ತ ತನಿಖೆ ಆಗಿ ಯಾರು ಮಾಡಿದರೆ ಅದ್ರ ಬಗ್ಗೆ ಕ್ರಮ ಆಗಬೇಕು. ಇಲ್ಲ ನಮ್ಮ ಕಡೆಯಿಂದನೂ ತಪ್ಪಾಗಿದ್ರೆ, ಇಲ್ಲಿ ಯಾರು ತಪ್ಪು ಮಾಡಿದ್ದಾರೆ ಅವ್ರ ಮೇಲೂ ಕೂಡ ಕ್ರಮ ಆಗಬೇಕು. ಅರ್ಥ ಆಯ್ತಾ? ಈಗ ಒಬ್ಬೊಬ್ಬರು ಒಂದೊಂದು ವರ್ಷ ಹೇಳ್ಕೊಂಡು ಕೂತ್ಕೊಂಡ್ರೆ ಇದಾಗೋದಿಲ್ಲ. ಇದು ಸ್ವಲ್ಪ ಇಶ್ಯೂ ಸರ್ಕಾರದ ಹಂತದವರೆಗೂ ಹೋಗಿದೆ. ಇದನ್ನು ನಾವಂತೂ ಸಹಿಸ್ಕೊಳ್ಳೋದಿಲ್ಲ. ತಿಳಿದು ಆಗ್ಲೆಲ್ಲ ತಪ್ಪು ಮಾಡೋಕ್ಕೆ ನಾವು ಬಿಡೋದಿಲ್ಲ. ಎಷ್ಟು ಸರಿ ನಾವು ಬಂದು ಇದು ಮಾಡಿದ್ದೀವಿ. ಅರ್ಥ ಆಯ್ತಾ? ತುಂಬ ನ್ಯೂನತೆಗಳಂತೂ ಎದ್ದೆದ್ದು ಕಾಣ್ತಾ ಇದ್ದಾವೆ ಹಾಸ್ಪಿಟಲಲ್ಲಿ.